ರಾಣಾ ನಾಯ್ಡು ಸೀಸನ್ 2 ನೆಟ್ಫ್ಲಿಕ್ಸ್ ಅಲ್ಲಿ ಇವತ್ತಿಂದ ಸ್ಟ್ರೀಮಿಂಗ್ ಗೆ ಬಂದಿರುವಂತ ಈ ವೆಬ್ ಸೀರೀಸ್ ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಪರವಾಗಿಲ್ಲ, ಒಂದ್ಸಲ ನೋಡಬಹುದು. ಫ್ಯಾಮಿಲಿ ಸ್ಟಾರ್ ಅಂತಾನೆ ಕರೆಸಿಕೊಳ್ಳುವಂತ ವಿಕ್ಟರಿ ವೆಂಕಟೇಶ್ ಅವರು ಸೀಸನ್ 1 ಬಂದ ಮೇಲೆ ಸಿಕ್ಕಾಪಟ್ಟೆ ಕ್ರಿಟಿಸಿಸಮ್ ಗೆ ಒಳಗಾಗಿದ್ರು. ಇತ್ತೀಚಿನ ಇಂಟರ್ವ್ಯೂ ಒಂದರಲ್ಲಿ ಸೀಸನ್ 2 ಸೀಸನ್ 1 ಅಷ್ಟು ವಲ್ಗರ್ ಆಗಿರಲ್ಲ ಅಂತ ಹೇಳ್ಕೊಂಡಿದ್ರು. ಈ ವೆಬ್ ಸೀರೀಸ್ ನೋಡಿದ್ಮೇಲೆ ನನಗೆ ಅದು ನಿಜ ಕೂಡ ಅನ್ನಿಸ್ತು. ಹಾಗಂತೇಳಿ ಇದನ್ನ ನಿಮ್ಮ ಫ್ಯಾಮಿಲಿ ಜೊತೆ ನೋಡಬಹುದಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಇಲ್ಲಿ ಅದರ ಡೋಸೇಜ್ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ಅಡಲ್ಟ್ ಸೀನ್ಸ್ ಹಾಗೂ ಬ್ಯಾಡ್ ಲ್ಯಾಂಗ್ವೇಜ್ ಅನ್ನ ಎಲ್ಲಿ ಯೂಸ್ ಮಾಡಬೇಕೋ ಅಲ್ಲಿ ಹಾಗೂ ಎಷ್ಟು ಯೂಸ್ ಮಾಡಬೇಕೋ ಅಷ್ಟು ಮಾತ್ರ ವೆಬ್ ಸೀರೀಸ್ ಅಲ್ಲಿ ಯೂಸ್ ಮಾಡಿದ್ದಾರೆ. ನನಗೆ ಪರ್ಸನಲಿ ಸೀಸನ್ 1 ಇಷ್ಟ ಆಗಿದ್ರು ಕೂಡ ಹೆವಿ ಅನ್ನೋಷ್ಟು ವಲ್ಗಾರಿಟಿ ಇತ್ತು. ಈ ಮಟ್ಟಿಗಿನ ಬ್ಯಾಡ್ ಲ್ಯಾಂಗ್ವೇಜ್ ಅವಶ್ಯಕತೆ ಇತ್ತ ಅಂತ ಕೂಡ ಅನಿಸಿತ್ತು. ಇದೆಲ್ಲ ಫ್ಯಾಮಿಲಿ ಮ್ಯಾನ್ ವೆಬ್ ಸೀರೀಸ್ ನ ಎಫೆಕ್ಟ್. ಇನ್ನು ಇದರ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಮುಂಬೈನ ಸೆಲೆಬ್ರಿಟಿಗಳ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುವಂತ ರಾಣಾ ನಾಯ್ಡು ರಫ್ ಬಾಯ್ ಅನ್ನೋ ಗ್ಯಾಂಗ್ಸ್ಟರ್ ಇಂದ ಹೇಗೆ ತನ್ನ ಫ್ಯಾಮಿಲಿಯನ್ನ ಸೇವ್ ಮಾಡ್ಕೊಳ್ತಾನೆ ಅನ್ನೋದೇ ಒನ್ ಲೈನ್ ಸ್ಟೋರಿ. ಸೀಸನ್ 1 ಅಂತೆ ಇಲ್ಲೂ ಕೂಡ ಇಲ್ಲಿಗಲ್ ಅಫೇರ್ಸ್, ನಿಬ್ಬಾ ನಿಬ್ಬಿ ಲವ್ ಸ್ಟೋರಿ, ಇನ್ನೂ ಕೆಲ ಸಬ್ ಪ್ಲಾಟ್ಸ್ ಇಲ್ಲೂ ಕೂಡ ಕಂಟಿನ್ಯೂ ಆಗ್ತವೆ. ನನಗೆ ಸೀಸನ್ 1 ಅಲ್ಲಿ ವರ್ಕ್ ಆಗದೆ ಇದ್ದದ್ದು ಹಾಗೂ ಸೀಸನ್ 2 ಅಲ್ಲಿ ವರ್ಕ್ ಆಗಿದ್ದೇನೆಂದ್ರೆ ಇಲ್ಲಿ ಬಂದಂತ ಎಮೋಷನಲ್ ಸೀಕ್ವೆನ್ಸಸ್. ಇಲ್ಲಿ ಬ್ರದರ್ಸ್ ನಡುವಿನ ಎಮೋಷನಲ್ ಸೀನ್ ಗಳನ್ನ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಅದರಲ್ಲೂ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ದೊಡ್ಡ ಆಕ್ಷನ್ ಸೀಕ್ವೆನ್ಸಸ್ ಗೆ ಈ ಬ್ರದರ್ಸ್ ನಡುವಿನ ಎಮೋಷನ್ ಕೂಡ ಒಂದು ಕಾರಣ ಆಗಿರುತ್ತೆ. ಪ್ರೊಡಕ್ಷನ್ ವ್ಯಾಲ್ಯೂಸ್ ತುಂಬಾ ರಿಚ್ ಆಗಿದೆ. ಬಿಜಿಎಂ ಮತ್ತು ಸಿನಿಮಾಟೋಗ್ರಫಿ ವೆಬ್ ಸೀರೀಸ್ ನ ಸ್ಪೀಡ್ ಗೆ ತಕ್ಕಂತೆ ಇದೆ. ರಾಣಾ ಅವ್ರದ್ದು ಇಲ್ಲಿ ಒನ್ ಮ್ಯಾನ್ ಶೋ ಅಂತಾನೆ ಹೇಳ್ಬೋದು. ವೆಬ್ ಸೀರೀಸ್ ಪೂರ್ತಿ ಇವರೇ ಕಾಣ್ತಾರೆ ನಮ್ಗೆ. ಈ ತರದ ಪಾತ್ರಗಳಲ್ಲಿ ಇವರು ಲೀಲಾಜಾಲವಾಗಿ ನಟಿಸ್ತಾರೆ. ನಮ್ಮ ಗೂಗ್ಲಿ ಹೀರೋಯಿನ್ ಕೃತಿ ಕರಬಾಂದ್ ಅವರು ಕೂಡ ಆಲಿಯಾ ಅನ್ನೋ ಪಾತ್ರದಲ್ಲಿ ಇಲ್ಲಿ ನಟಿಸಿದ್ದಾರೆ. ಇವರೇನ ಅವರು ಅನ್ನೋಷ್ಟರ ಮಟ್ಟಿಗೆ ಡೌಟ್ ಬರುತ್ತೆ, ಆ ತರ ನಟಿಸಿದ್ದಾರೆ. ಇಲ್ಲಿ ಬ್ರದರ್ಸ್ ಪಾತ್ರದಲ್ಲಿ ನಟಿಸಿದಂತ ಸುಶಾಂತ್ ಹಾಗೂ ಅಭಿಷೇಕ್ ಬನರ್ಜಿ ಅವ್ರಿಗೂ ಕೂಡ ಒಳ್ಳೆ ಪಾತ್ರಗಳೇ ಸಿಕ್ಕಿದಾವೆ. ಆದ್ರೆ ಬೇಜಾರಿನ ಸಂಗತಿ ಏನಂದ್ರೆ ವಿಕ್ಟರಿ ವೆಂಕಟೇಶ್ ಅವರು ಈ ತರದ ಪಾತ್ರದಲ್ಲಿ ಮತ್ತೆ ನಟಿಸಬೇಕಾಗಿತ್ತ ಅನ್ನೋದು. ಲಿಟ್ರಲಿ ವೆಬ್ ಸೀರೀಸ್ ನೋಡ್ತಿರೋಷ್ಟೊತ್ತು ಈ ಪಾತ್ರದಲ್ಲಿ ಬೇರೆ ಯಾವ್ದಾದ್ರು ಒಬ್ಬ ಪೋಷಕ ನಟ ನಟಿಸಿದ್ರು ಕೂಡ ಆಗಿರೋದು ಅನಿಸ್ತು. ಎಕ್ಸೆಪ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಒಂದು ಎಂಟ್ರಿ ಸೀನ್ ಬಿಟ್ರೆ ಬೇರೆಲ್ಲೂ ಕೂಡ ಇವರಿಗೆ ಇಂಪಾರ್ಟೆನ್ಸೇ ಸಿಕ್ಕಿಲ್ಲ. ಇವರನ್ನ ಹೊರತುಪಡಿಸಿ ವೆಬ್ ಸೀರೀಸ್ ಅಲ್ಲಿ ಹಲವಾರು ಕಲಾವಿದರ ದಂಡೆ ಇದೆ. ಅವರೆಲ್ಲರೂ ಕೂಡ ತಮ್ಮ ಪಾತ್ರಗಳಲ್ಲಿ ಚೆನ್ನಾಗಿ ನಟಿಸಿದ್ದಾರೆ. ಈ ಸೀರೀಸ್ ನ ಕ್ಯಾಸ್ಟಿಂಗ್ ನನಗೆ ತುಂಬಾ ಇಷ್ಟ ಆಯ್ತು. ಸ್ಪೆಷಲಿ ಒಬೆರಾಯ್ ಪಾತ್ರದಲ್ಲಿ ನಟಿಸಿರುವಂತಹ ಆ ನಟ. ಸೀರೀಸ್ ನ ಕೊನೆಯಲ್ಲಿ ಪಾರ್ಟ್ 3ಗೂ ಕೂಡ ಹಿಂಟ್ ಕೊಟ್ಟಿದ್ದಾರೆ. ಒಟ್ಟಾರೆ 6 ಅವರ್ಸ್ ಇರುವಂತ ಈ ವೆಬ್ ಸೀರೀಸ್ ನನಗೆಲ್ಲೂ ಬೋರ್ ಹೊಡಿಸಲಿಲ್ಲ, ಆರಾಮಾಗಿ ನೋಡಿಸ್ಕೊಂಡೋಯ್ತು. ನೀವೇನಾದ್ರೂ ಕ್ರೈಮ್ ಆಕ್ಷನ್ ಡ್ರಾಮಾಗಳನ್ನ ಇಷ್ಟಪಡೋರಾದ್ರೆ ಈ ವೆಬ್ ಸೀರೀಸ್ ನ ಒಂದ್ಸಲ ಟ್ರೈ ಮಾಡಿ. ಇಲ್ಲಿ ಸಾಕಷ್ಟು ಬ್ಯಾಡ್ ಲ್ಯಾಂಗ್ವೇಜ್ ಹಾಗೂ ಅಡಲ್ಟ್ ಸೀನ್ಸ್ ಇದ್ದು ಫ್ಯಾಮಿಲಿ ಜೊತೆ ನೋಡೋದನ್ನ ಅವಾಯ್ಡ್ ಮಾಡಿ. ಸೊ ಇದಾಗಿರುತ್ತೆ ರಾಣಾ ನಾಯ್ಡು ಸೀಸನ್ 2 ಈ ವೆಬ್ ಸೀರೀಸ್ ನ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.